Okay. Hi everyone. Hi. Let's begin with the sounds. Okay. So since we have new studio, today let's revise the sounds. Okay. So I will just show you the cards. You should quickly tell me the sound of that particular letter. Okay. ಕಾರ್ಡ್ ತೋರಿಸ್ತೇನೆ ಸೌಂಡ್ ಹೇಳ್ತಾ ಹೋಗ್ಬೇಕು. Okay. What is this? Q. Sound is qua. E. Orange. This is watermelon. This one? ಕಾಣ್ತದಲ್ಲ. ಓಕೆ. ಸೊ ನೈಸ್. ಎಲ್ರು ಕೂಡ ಕೇಳಿ ಇಲ್ಲಿ. ಸೊ ವಾಟ್ ಆರ್ ದೀಸ್? Vowels. A, E, I, O, U. So these are known as vowels. Each of these vowels. For example, A. ಇದನ್ನು ನಾವು ಇದಕ್ಕೆ 2 sounds ಇರ್ತದೆ. ಒಂದು ಲಾಂಗ್ ವಾವಲ್, one more is the short vowel. Okay, short vowel and long vowel. Short vowel is actual ನಾವು ಕಾರ್ಡ್ ತೋರಿಸುವಾಗ ನೀವು ಸೌಂಡ್ಸ್ ಹೇಳಿದ್ರಿ ನೋಡಿ, that is short vowel. For this a ಗೊತ್ತಾಯ್ತಾ? a that is short vowel. This is a. This one E. This is A. This is A. These are known as short vowels. ಗೊತ್ತಾಯ್ತಾ? Long vowels ಅಂದ್ರೆ the name of the letter itself. ಅಂದ್ರೆ letter A. Sound ಏನ್ ಬರ್ತದೆ? A. ಗೊತ್ತಾಯ್ತಾ? Long vowel ಅಂದ್ರೆ sound A, E, I, O, U. ಗೊತ್ತಾಯ್ತಾ? So there are for each letter. ಇದು 5. Each letter ಗೆ 2 sounds ಇರ್ತದೆ. One is long vowel, another one is the short vowel. Short vowel ನಾವು ಆಲ್ರೆಡಿ ಕಲ್ತಾಗಿದೆ. ಓಕೆ. ಸೊ ಲಾಂಗ್ ವಾವಲ್ ಇವಾಗ ನಾವು 1 by 1 ಕಲಿತಾ ಇದ್ದೇವೆ. ಓಕೆ. ಲಾಸ್ಟ್ ಕ್ಲಾಸ್ ವಿ ಆಲ್ರೆಡಿ ಕವರ್ಡ್ ಎ. ಎ ಯಾವಾಗೆಲ್ಲ ಎ ಅಂತ ಬರ್ತದೆ ಅದು ಕವರ್ ಮಾಡಿದ್ದೇವೆ. ಅಂಡ್ ಇ ಇದು ಹಾಫ್ ಕವರ್ ಮಾಡಿದ್ದೇವೆ. ಇನ್ನು 2-3 ಪಾರ್ಟ್ ಇದೆ ಇದ್ರಲ್ಲಿ. ಇ ಗೊತ್ತಾಯ್ತಾ? ಸೊ ನಾನು ಲಾಸ್ಟ್ ವಿಡಿಯೋಸ್ ಲಿಂಕ್ ಕಳಿಸ್ತೇನೆ, ಅದನ್ನ ನೋಡ್ಬೇಕು, ಆಗ ಗೊತ್ತಾಗ್ತದೆ. ಓಕೆ ಓಕೆ. ಸೊ ಇವಾಗ ಇದು ಆಲ್ರೆಡಿ ಕವರ್ ಮಾಡಿದ್ದೇವೆ. ಸೊ ಇ, ದಿಸ್ ಒನ್, ವಾಟ್ ಇಸ್ ದಿಸ್? ಹೌ ಯು ಆರ್ ಗೋಯಿಂಗ್ ಟು ರೀಡ್ ದಿಸ್? ವಾಟ್ ಇಸ್ ದಿಸ್? Tree. Okay. So here we have double E. Alva? We have double E. So this will be pronounced as E. Okay. Now we don't know ಅಂತ ಓದುದಿಲ್ಲ.
ಇದನ್ನ ನಾವು ಅಂತ ಓದುದಿಲ್ಲ. Instead, we should read this as E. So this is long vowel E. ಅರ್ಥ ಆಯ್ತಾ? Done? This is tr E. Tree. Okay? Got it right? Okay. So now, Yashvit, can you read this? Sweet. Very good. Vaishvik, can you read this? Sweet. Sweet. Dinesh, can you read this? ಶಿನ್ನೀಶ್, ನಾನು ಈಗೇನ್ ಹೇಳಿದೆ? ಅಂತ ಓದ್ಲಿಕ್ಕಿಲ್ಲ, ಇದನ್ನು ಈ. ಓಕೆ, ಏನ್ ಓದು ಇದು? ಫೀಟ್. ಗೊತ್ತಾಯ್ತಾ? ಸೊ ದಿಸ್ ಇಸ್ ಫೀಟ್. ಫೀಟ್. Naishna, can you read this now? And what is the sound of this? V. Very good. So, these two letters together makes the sound V. Okay. So V. ಇದೇನ್ ಮಾಡ್ತದೆ ಸೌಂಡ್? ಈ. V. V. ಈ. ಇದೇನು ಸೌಂಡ್? ವೆರಿ ಗುಡ್. ವೀಲ್. ಗೊತ್ತಾಯ್ತಾ? ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ವ ಈ ವೀಲ್. ಗೊತ್ತಾಯ್ತಾ? ಒಂದು ಇದು ಓದಂತೆ. ಇಲ್ಲಿ ನೋಡು, ಇದು ಸೌಂಡ್ ಒಂದೊಂದು ಹೇಳು. ಫಸ್ಟ್ ಲೆಟರ್ ಸೌಂಡ್ ಹೇಳು. ಇದೆರಡು ಜೊತೆಗೆ ಏನ್ ಸೌಂಡ್ ಮಾಡ್ತದೆ? ಒಟ್ಟಿಗೆ ಈಗ ಓದು. ಈಲ್. ಗೊತ್ತಾಯ್ತಾ ಡಿಫ್ರೆನ್ಸ್? ಪೆಲ್ಲಲ್ಲ, ಈಲ್. ಪೀಲ್. ಗೊತ್ತಾಯ್ತಲ್ಲ? ಸಿದ್ಧಾಂತ್, ಕ್ಯಾನ್ ಯು ರೀಡ್ ದಿಸ್? Feel. Very good. Sudhama, can you read this? Feel. Heel. Srirama, can you read this? Keep. ಗೊತ್ತಾಯ್ತಲ್ಲ? Vaishvik, can you read this? Peep. Peep. ಆಯ್ತಾ? ಸೊ ಇದನ್ನ ನಾನು ಶೀಟ್ ಅನ್ನು ಗ್ರೂಪ್ ಅಲ್ಲಿ ಕಳಿಸ್ತೇನೆ. ನೀವೇನ್ ಮಾಡ್ಬೇಕು? ಈ ವರ್ಡ್ಸ್ ನ ನೋಟ್ ಬುಕ್ ಅಲ್ಲಿ ಬರೀಬೇಕು, ಅಥವಾ ಸಾಧ್ಯ ಇದ್ರೆ ಪ್ರಿಂಟ್ ಔಟ್ ತಗೊಳ್ಬಹುದು. ಪ್ರಿಂಟ್ ಔಟ್ ತಗೊಳ್ಬೇಕು ಅಂತಲಿಲ್ಲ, ನಿಮಗೆ ಬರಿಬಹುದು. ಓಕೆ, ಬರ್ದು ಇದನ್ನು ಓದ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ನೀವು ಒಂದು ಸಲ ನಿಮಗೆ ಓದುವಾಗ ಪ್ಯಾಟರ್ನ್ ನಿಮ್ಗೆ ಗೊತ್ತಾಗ್ತದೆ, ಸೌಂಡ್ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ಓಕೆ, ಏನು? ನಾವು ಬರ್ದಿದ್ದೇವೆ. ಸೂಪರ್ ಸೂಪರ್, ಗುಡ್. ಆಯ್ತಾ? ಗುಡ್. ಅದೇ ತರ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಸೊ ನಾನು ಕ್ಲಾಸ್ ಮಾಡ್ತೇನೆ ನೋಡಿ, ಆ ಕ್ಲಾಸ್ ಅನ್ನು ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಒಳಗಡೆ ಒಂದ್ಸಲ ನೀವು ರಿವೈಸ್ ಮಾಡ್ಬೇಕು, ಆಗ ನಿಮಗೆ ಈಸಿಲಿ ಆಗ್ತದೆ. ಓಕೆ, ಸೊ ನಂದು ಟಾರ್ಗೆಟ್ ಏನಂದ್ರೆ ಒಂದು 2-3 months ಅಲ್ಲಿ ನಿಮ್ಗೆ ಬೇರೆ ಬುಕ್ ಕೊಟ್ರೆ ನೀವು ಪಟ ಅಂತ ಓದ್ಲಿಕ್ಕೆ ಆಗ್ತದೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ. ಓಕೆನಾ? ಸೊ ಎಲ್ಲರೂ ಸೂಪರ್ ರೀಡರ್ಸ್ ಆಗ್ತೀರಿ. ಓಕೆ, ಸೋ ದ್ಯಾಟ್ ಯು ಕ್ಯಾನ್ ಟೀಚ್ ಸಮ್ವನ್ ಎಲ್ಸ್. ಏನಾಗ್ತದೆ, ನಿಮ್ಮ ಕ್ಲಾಸ್ ನ ಮಕ್ಕಳಿಗೆ ಮತ್ತೆ ನಿಮಗೆ ಕಲಿಸ್ಲಿಕ್ಕೆ ಆಗ್ತದೆ. ಖುಷಿ ಆಗುದಿಲ್ವಾಗ? ಸೊ ನಾವು ಇಲ್ಲಿ ನೋಡಿ, ಇ ಅಂಡ್ ಇ ಒಟ್ಟಿಗಿರುವಾಗ ಸೌಂಡ್ ಈ ಅಂತ ಬರ್ತಿತ್ತು ಅಲ್ವಾ? ದೇರ್ ಈಸ್ one more pattern. What is that? That is nothing but E and Y. So we have E and Y. ಗೊತ್ತಾಯ್ತಾ? ಇಲ್ಲಿ ಕರೆಕ್ಟ್ ಆಗಿ ನೋಡಿ,
when we have E and Y together, ಅವಾಗ ಕೂಡ sound will be E. This is when we have, see, long vowel. Even here we are going to learn about long vowel E sound. Okay. So, when we have the letter E and Y together, it makes the sound E. E. See here. Who can read this? ಸಿದ್ಧಾಂತ್ ಕಾಣಿಸ್ತಾ ಉಂಟಲ್ಲ? ಫಸ್ಟ್ ಇಂದನೇ ಸೌಂಡ್. ವೆರಿ ಗುಡ್. ಸೂಪರ್. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಹ ಆ ಕಿ. ಇಲ್ಲಿ ನೋಡಿ, ಈ ವೈ ಒಟ್ಟಿಗೆ ಬಂದ ತಕ್ಷಣ ಸೌಂಡ್ ಇ. ಹಾಕಿ. ಗೊತ್ತಾಯ್ತಾ? ಸುಧಾಮ, ಕ್ಯಾನ್ ಯು ರೀಡ್ ದಿಸ್? ಅಲ್ಲ ಅಲ್ಲ, ಸೌಂಡ್ ಒಂದೊಂದೇ ಹೇಳ್ತಾ ಹೋಗು. ದಿಸ್ ಇಸ್ ಡ್. ನೆಕ್ಸ್ಟ್ ಒನ್. ವೆರಿ ಗುಡ್. ಸೊ ದಿಸ್ ಇಸ್ ಡ್ ಆನ್. ಡಾನ್ಕಿ. ಗೊತ್ತಾಯ್ತಾ? ಶ್ರೀರಾಮ, ಕ್ಯಾನ್ ಯು ರೀಡ್ ದಿಸ್? ಓದಂತೆ. ಜಾಕಿ. ಸೂಪರ್. ವೈಶ್ವಿಕ್, ಕ್ಯಾನ್ ಯು ರೀಡ್ ದಿಸ್? ಹನಿ. ಗೊತ್ತಾಯ್ತಾ? ಇದು ಈ ಸೌಂಡ್ ಅಲ್ಲ, ನೀ ಅಂತ ಬರ್ತದೆ. ಹನಿ. ಗೊತ್ತಾಯ್ತಾ? ಕೃಷ್ಣ, ಕ್ಯಾನ್ ಯು ರೀಡ್ ದಿಸ್? ಮಂಕಿ. ಇಲ್ಲಿ ಕ ಇಲ್ಲ ನೋಡು. ಮನಿ. ವೆರಿ ಗುಡ್. ಸೊ ದಿಸ್ ಇಸ್ ಮನಿ. ಶ್ರೀರಾಮ ಓದಿದೆಯಲ್ಲ? ಶಿನೀಶ್, ಕ್ಯಾನ್ ಯು ರೀಡ್ ದಿಸ್? ಜಾಯಿಂಟ್ ಮಾಡು. ಗುಡ್ ಗುಡ್. ಜಾಯಿನ್ ಮಾಡು. ವೆರಿ ಗುಡ್. ವೆರಿ ಗುಡ್. ನೀನ್ ಹೇಳಿದೆ ಇವಾಗ ನೋಡು, ಮ ಹೇಳಿದೆ ಅಲ್ಲ, ಅದನ್ನೇ ಜಾಯಿನ್ ಮಾಡಿದ್ರೆ ಆಯ್ತು. ಮ ಆನ್ ಕಿ. ಜಾಯಿನ್ ಮಾಡು. ಮಂಕಿ. ಸೂಪರ್. ಗೊತ್ತಾಯ್ತಾ? ನೀನ್ ತುಂಬಾ ಹುಷಾರಿದ್ದಿ. ನೀನೊಂದು ಗಮನ ಇಟ್ಟು ನೋಡ್ಬೇಕಷ್ಟೇ. ಆಯ್ತಾ? ಓಕೆ, ನೀನ್ ಸೂಪರ್ ಇದ್ದಿ, ಹುಷಾರಿದ್ದಿ. ನೋಡು, ಸೌಂಡ್ಸ್ ಎಲ್ಲ ಗೊತ್ತಾಗ್ತದೆ. ನೋಡ್ಬೇಕಿಲ್ಲಿ. ಓಕೆ. ಮಂಕಿ. ಓಕೆ, ನೋಡಿ. ವೇರ್ ಈಸ್ ದಿ ನೆಕ್ಸ್ಟ್ ಒನ್? ಹೂ ವಾಂಟ್ಸ್ ಟು ರೀಡ್ ದಿಸ್? ಯಶ್ವಿತ್ ಓದ್ಲಿಲ್ಲಲ್ಲ? ಇದು ಓದು. ಎಲ್ಲಿ ಓದ್ತಿರೋದು? ಇಲ್ಲಿ ನೋಡು. ನೋಡು, ನಾನು ಪೆನ್ ಹಿಡಿತೇನಲ್ಲ, ಅಲ್ಲಿ ಓದು. ಇದು ಸೌಂಡ್ ಹೇಳ್ತಾ ಹೋಗಮ್ಮ. ಇದು ಸೌಂಡ್ ಯಾವುದು? ಫಸ್ಟ್ ಲೆಟರ್ ಕೀ. ಸೊ ದಿಸ್ ಇಸ್ ಕ ಇ. ಕೀ. ಸೊ ಇದು ಶೀಟ್ ಕಳಿಸ್ತೇನೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಐ ವಿಲ್ ರೀಡ್ ಇಟ್ ಒನ್ಸ್. ಲೇಟರ್ ಯು ಶುಡ್ ಪ್ರಾಕ್ಟೀಸ್ ಎಟ್ ಹೋಮ್. ಓಕೆ. ಸೊ ದಿಸ್ ಇಸ್ ಟ ಅ ರ್ ಕಿ. ಟರ್ಕಿ. This one, hockey. Hockey. Journey. This one, chi. Chimney. Chimney. Key. Donkey. Donkey. This one, kidney. Dni. Kidney. This one, jockey. Jockey. This one, honey. Honey. Money. Money. This one, monkey.
monkey. Pulley. This one trolley. Valley. ಗೊತ್ತಾಯ್ತಾ? So E and Y together sound would be E. So I will show you the chart of body, parts of the body. ಯಾವ್ದು ಅಂತ ಹೇಳ್ತೇನೆ. Okay, next in the game you should use that. Game ಅಲ್ಲಿ ಅದನ್ನ ಯೂಸ್ ಮಾಡಬೇಕು. Okay, where is your head? Show me your head. 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 Okay, eyes, ears, eyebrows, nose, lips. This is lips. Teeth. This one chin. ಗೊತ್ತಾಯ್ತಾ? This is chin. Touch your chin ಅಂದ್ರೆ ಇಲ್ಲಿ ಟಚ್ ಮಾಡಬೇಕು. This is cheeks. Cheeks. Okay, ಚಪ್ಪಿ cheeks ಅಂತ ಹೇಳ್ತೇವಲ್ಲ, this is cheeks. Chin. Okay, next ears, nose, eyes, eyebrows, lips, teeth, tongue, chin, cheeks. Okay, now run around the house and get me something with green color. ಗ್ರೀನ್ ಕಲರ್ ಏನಾದ್ರೂ ತಂದು ತೋರಿಸಿ. ಯಾರು ಬೇಗ ತರ್ತಾರೆ ನೋಡ್ತೇನೆ ನಾನು. ಓಡ್ಬೇಕು, ಪಟ್ ಪಟ್ ಅಂತ ಓಡಿ ತನ್ನಿ. ಗ್ರೀನ್ ಕಲರ್ ಏನಾದ್ರೂ ಕಲರ್ ಉಂಟಲ್ಲ, ಗ್ರೀನ್. Okay, show me now. Tanshika, what's there in your hand? What is that? Powder. Okay. Finish. What is there in your hand? Powder. Okay. What is there in your hand? ಮುಚ್ಚಳಕ್ಕೆ ಏನ್ ಹೇಳುದು ಹೇಳಿದ್ದೇನೆ ನಾನು? ಕ್ಯಾಪ್. ಕ್ಯಾಪ್ ತೋರ್ಸು. ಯಾವ ಮುಚ್ಚಳ? It is a cap. What is that, Siddhant? Leaf. Very good. What is there in your hand? This is color paper. Very good. Srirama, what is there in your hand? This is bulb. Okay. Yashvit, what is there in your hand? ಏನಿದೆ? ಬುಕ್ಕ. This is a book ಅಂತ ಹೇಳು. Books. Let's read one simple sentence. ಓಕೆನಾ? ಒಂದು ಸಣ್ಣ ಸಣ್ಣ ಸೆಂಟೆನ್ಸ್ ಓದಿ ಸ್ಟಾಪ್ ಮಾಡಿಸ್ತೇನೆ ಇವತ್ತಿಗೆ. ಓಕೆ? ಓಕೆ. Okay, now I will show you some sentence. You should read that. Can you read this? The red hen is in the pen. Very good. The red hen is in the pen. Super. Vaishvik, can you read this? This one. Pen. Ben. Bu alva idu. Ben. Come on. Fed. Ben fed. Pit. Vaishvik, ಇದು ಯಾವ ಸೌಂಡ್ ಇದು?
ಪ್ ನೆಕ್ಸ್ಟ್ ಯಾವ ಸೌಂಡ್? ಹಾ, ಒಟ್ಟಿಗೆ ಓದೀಗ. ವೆರಿ ಗುಡ್. ಮತ್ತೆ ಹೇಗೆ ಅದು ಪಿಟ್ ಬಂದದ್ದು? ಪ್ ಆಟ್ ಪೆಟ್. ಗೊತ್ತಾಯ್ತಾ? ಹಾ, ನೆಕ್ಸ್ಟ್. Dog. ಡಾಗ್. ಬೆನ್ ಫೆಡ್ ದ ಪೆಟ್ ಡಾಗ್. ಸೂಪರ್. ದಂಶಿಕಾ? Okay, can you read this? The pet is very soft. Super. Okay. Manvika, can you read this? The man Men. bug ಇದು ಡಗ್. dug a big ಹ್ಮ್. ವೆರಿ ಗುಡ್. wall. ಇನ್ನೊಂದ್ಸಲ ಓದಮ್ಮ. ಇದು ಸೌಂಡ್ ಏನು ನೋಡು? ವ್ ಎ ಲ್ ವೆಲ್. ಗೊತ್ತಾಯ್ತಾ? ವ್ ಎ ಲ್ ವೆಲ್. The dug, the men dug a big well. ಗೊತ್ತಾಯ್ತಾ? ಸುಧಾಮ, ಕ್ಯಾನ್ ಯು ರೀಡ್ ದಿಸ್? He meet ಇದು ಸೌಂಡ್ ಹೇಳು. ಮೆಟ್. ಯಾಕೆ ಹೇಳು ಮೆಟ್? ಮ್ ಆಕ್ಟ್. ಇದು ಎ ಅಲ್ವಾ ಸೌಂಡ್? ಶಿ ಮೆಟ್. her friend. ವೆರಿ ಗುಡ್. ಶಿ ಮೆಟ್ ಹರ್ ಫ್ರೆಂಡ್. ಗೊತ್ತಾಯ್ತಾ? ಶ್ರೀರಾಮ, ಕ್ಯಾನ್ ಯು ರೀಡ್ ದಿಸ್? ಇದು ಓದು. ಓಕೆ. ದ ವೆಟ್. ಅದು ವ್ ಆಕ್ಟ್. Wet helps ಇದು ಸಿಕ್. pens. ಪೆಟ್ಸ್. ಸೌಂಡ್ ನೋಡು. ಪ್ ಆಕ್ಟ್ಸ್ ಪೆಟ್ಸ್. ಮತ್ತೆ ನೀವು ಹೊಸದಾಗಿ ಜಾಯಿನ್ ಆದವರು ಪ್ರೀವಿಯಸ್ ವಿಡಿಯೋಸ್ ಒಮ್ಮೆ ನೋಡಬೇಕು, ಚೆಕ್ ಮಾಡಬೇಕು. ಅದರಲ್ಲಿ ನಾನು ಸೌಂಡ್ಸ್ ಎಲ್ಲ ಕಲಿಸಿದ್ದೇನೆ. ಅಂದರೆ ಇವಾಗ ಹೇಗೆ ಬ್ಲೆಂಡ್ ಮಾಡೋದು, ಫಾರ್ ಎಕ್ಸಾಂಪಲ್ ಈ ಥರ ಕಲಿಸಿದ್ದೇನೆ. ಫಸ್ಟಿಗೆ ಹೇಗೆ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಲೆಟರ್ಸ್, ಈಚ್ ಲೆಟರ್ದು ಸೌಂಡ್ಸ್ ಹೇಳಿದ್ದೇನೆ. ಈ ಥರ ಸಣ್ಣ ಮಕ್ಕಳಿಗೆ ಈಗ ಡೈರೆಕ್ಟ್ ಸ್ವಲ್ಪ ಕಷ್ಟ ಆಗ್ತದೆ. ನಂದು ಫಸ್ಟ್ ಇದು ವಿಡಿಯೋಸ್ ಸ್ವಲ್ಪ ನೋಡಬೇಕು, ಒಂದು 10-15 ವಿಡಿಯೋಸ್ ಇದೆ. ಅದರಲ್ಲಿ ನೀವು ಒಂದು ಹಾಫ್ ಆನ್ ಅವರ್ ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ ಇದು ಸೌಂಡ್ಸ್ ಎಲ್ಲ ಹೇಗೆ ಪ್ರೊನೌನ್ಸ್ ಮಾಡೋದು. ಇದಂದ್ರೆ ಆ, ಇದು ಟ್. ಮತ್ತೆ ನಾನು ವರ್ಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇನೆ ಈ ತರ. ಇವಾಗ ನೀವು ಇದೀಗ ಎಟ್ ಅಂತ ಇದೆ, ಅದಕ್ಕೆ ಬೇರೆ ಲೆಟರ್ ಅನ್ನು ಜಾಯಿನ್ ಮಾಡಿಸಿ ಈಗ ಇದನ್ನು ಹೇಗೆ ಓದುದು? ಬುಕ್ ಎಟ್ ಬೆಟ್. ಆ ತರದ್ದು ಸಪರೇಟ್ ಕ್ಲಾಸ್ ಮಾಡಿದ್ದೇನೆ. ಅದರಲ್ಲಿ ಅವರಿಗೆಲ್ಲ ವರ್ಡ್ಸ್ ಎಲ್ಲ ಸ್ಟಾರ್ಟಿಂಗ್ ಓದ್ಲಿಕ್ಕೆ ಈಸಿ ಆಗ್ತದೆ. ನಂತರ ನಾನು ಸೆಂಟೆನ್ಸ್ ಪಿಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ಹೊಸ್ತು ಸೇರಿದವರು ಹಳೆ ವಿಡಿಯೋಸ್ ನೋಡ್ಬೇಕು ನೀವು, ಆಯ್ತಾ? ಓಕೆ, ಡೌಟ್ಸ್ ಇದ್ರೆ ನನಗೆ ಪರ್ಸನಲ್ ಮೆಸೇಜ್ ಮಾಡಿ. ಓಕೆ, ಲೆಟ್ಸ್ ಡ್ಯಾನ್ಸ್. Good morning. Monkey says, monkey says, move it. Monkey says, move it, move it, swing, swing, move it, swing, swing. This is the super fun jungle song. Vaishvika. Parrot says move it, move it. Parrot says move it, move it. ಪ್ರಾಕ್ಟೀಸ್ ಮಾಡ್ಬೇಕು ಎಲ್ರು ಸಹ.
ಓಕೆ, ನಾನು ಶೀಟ್ ಕಳಿಸ್ತೇನೆ, ಗ್ರೂಪ್ ಅಲ್ಲಿ ಕಳಿಸ್ತೇನೆ. ಇವತ್ತು ಓದಿದ ಸೆಂಟೆನ್ಸ್ ಮತ್ತೆ ಇದು ಸ್ಕ್ರೀನ್ಸ್ ಕಳಿಸ್ತೇನೆ, ಆಯ್ತಾ? ಪಿಕ್ಚರ್ಸ್ ಕಳಿಸ್ತೇನೆ. ಸೊ ಯು ಶುಡ್ ಪ್ರಾಕ್ಟೀಸ್ ದೋಸ್ ಥಿಂಗ್ಸ್. ಓಕೆ, ಬಾಯ್ ಎವ್ರಿವನ್. Bye. ಬಾಯ್. 2.